ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ನಾಳೆ ಹಿಂಸಾಚಾರ ಪೀಡಿತ ಈಶಾನ್ಯ ರಾಜ್ಯ ಮಣಿಪುರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಬಳಿಕ ರಾಹುಲ್ ಗಾಂಧಿಯವರು ಕೊಡ್ತಾ ಇರುವಂತಹ ಮಣಿಪುರಕ್ಕೆ ನೀಡ್ತಾ ಇರುವಂತಹ ಮೊದಲ ಭೇಟಿ ಇದು. ನಾಳೆ ಬೆಳಗ್ಗೆ ದೆಹಲಿಯಿಂದ ಅಸ್ಸಾಂನ ಸಿಲ್ಚಾರಿಗೆ ಹೊರಟು ಸಿಲ್ಚಾರ್ನಿಂದ ಮಣಿಪುರಕ್ಕೆ ಭೇಟಿಯನ್ನು ಕೊಡ್ತಾರೆ, ಮಣಿಪುರಕ್ಕೆ ತೆರಳುತ್ತಾರೆ. ಕಳೆದ ವರ್ಷ 2023ರ ಮೇ 3ನೇ ತಾರೀಕು ಮಣಿಪುರದಲ್ಲಿ ಹಿಂಸಾಚಾರ ಶುರುವಾಯಿತು. ಇಲ್ಲಿಯವರೆಗೆ ಮಣಿಪುರದಲ್ಲಿ 221 ಮಂದಿ ಹಿಂಸಾಚಾರಕ್ಕೆ ಸಾವನ್ನಪ್ಪಿದ್ದಾರೆ. 60,000ಕ್ಕೂ ಅಧಿಕ ಮಂದಿ ಹಿಂಸಾಚಾರದಿಂದ ನಿರಾಶ್ರಿತರಾಗಿದ್ದಾರೆ, ಸಂತ್ರಸ್ತರಾಗಿದ್ದಾರೆ, ನೆಲೆಯನ್ನು ಕಂಡುಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರ ಮಣಿಪುರದ ಭೇಟಿ ಆಸ್ ಎ LOP ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಳೆದ ವರ್ಷ ಹಿಂಸಾಚಾರ ಶುರುವಾದ 1 ತಿಂಗಳ ಬಳಿಕ ಜೂನ್ನಲ್ಲಿ ರಾಹುಲ್ ಗಾಂಧಿಯವರು ಮಣಿಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಅಲ್ಲಿ ಹಿಂಸಾಚಾರಕ್ಕೆ ಸಂತ್ರಸ್ತರಾದವರ ಅಹವಾಲುಗಳನ್ನು, ಅವರ ದುಗುಡ ದುಮ್ಮಾನಗಳನ್ನು, ಅವರ ನೋವುಗಳನ್ನು ಆಲಿಸಿದರು. ಮಹತ್ವದ ಭೇಟಿ. ಇದ್ರ ಜೊತೆಗೆ ಈ ವರ್ಷದ ಜನವರಿ 14ನೇ ತಾರೀಕು ಭಾರತ್ ಜೋಡೋ ನ್ಯಾಯ ಯಾತ್ರಾ ಏನು ಶುರುವಾಯಿತು, ಅದು ಶುರುವಾಗಿದ್ದೇ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ ಮಣಿಪುರಕ್ಕೆ ರಾಹುಲ್ ಗಾಂಧಿಯವರು ಕೊಡ್ತಾ ಇರುವಂತಹ 3ನೆಯ ಭೇಟಿ ಇದು. ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ 2 ಮಣಿಪುರದ ಸಂಸದರು ಲೋಕಸಭೆಯ ಸದನದ ಬಾವಿಗಿಳಿದು ಮಣಿಪುರಕ್ಕೆ ನ್ಯಾಯ ಕೊಡಿ ಅಂತೇಳಿ ಪ್ರಧಾನಿ ಮೋದಿಯವರ ಭಾಷಣದ ಉದ್ದಕ್ಕೂ ಕೂಡ ಘೋಷಣೆಗಳನ್ನು ಕೂಗಿದ್ರು. ಅವರಿಗೆ ವಿರೋಧ ಪಕ್ಷದ ಸಂಸದರು ಕೂಡ ಬೆಂಬಲವನ್ನು ಕೊಟ್ಟರು. ನಿರಂತರವಾಗಿ ಘೋಷಣೆಗಳನ್ನು ಕೂಗಿದ್ರು. ಜೊತೆಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರು ಪ್ರಶ್ನೆಗಳನ್ನು ಕೇಳೋರು. ಮಂಗಳಸೂತ್ರದ ಬಗ್ಗೆ ಮಾತನಾಡಿದರು. ಲೋಕಸಭೆಯ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಮೋದಿಯವರು ಮುಸಲ್ಮಾನರ ಬಗ್ಗೆ ಮಾತನಾಡಿದರು. ಆದರೆ ಮಣಿಪುರದ ಬಗ್ಗೆ ಒಂದೇ ಒಂದು ದಿನ ಉಲ್ಲೇಖವನ್ನು ಮಾಡಲಿಲ್ಲ. ಎರಡನೆಯದ್ದಾಗಿ ಹಿಂಸಾಚಾರ ಶುರುವಾಗಿ 1 ವರ್ಷ ಕಳೆದರೂ ಕೂಡ ಇದುವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಣಿಪುರಕ್ಕೆ ಭೇಟಿಯನ್ನೇ ಕೊಟ್ಟಿಲ್ಲ. 3ನೆಯ ಬಾರಿಗೆ ಪ್ರಧಾನಮಂತ್ರಿ ಆದ ಬಳಿಕ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಆದರೆ ಮಣಿಪುರಕ್ಕೆ ಹೋಗಲಿಕ್ಕೆ ಪ್ರಧಾನಿ ಮೋದಿಯವರಿಗೆ ಇನ್ನೂ ಟೈಮ್ ಸಿಕ್ಕಿಲ್ಲ. ಕಳೆದ ವರ್ಷ ಮಣಿಪುರದಲ್ಲಿ ಹಿಂಸಾಚಾರ ಶುರುವಾದಂಥ ಸಂದರ್ಭದಲ್ಲಿ ಮೇ 3ನೇ ತಾರೀಕು ಅಮಿತ್ ಶಾ ಭೇಟಿ ಕೊಟ್ಟಿದ್ದು ಯಾವಾಗ? ತಿಂಗಳಾದ ಬಳಿಕ ಮೇ 29ನೇ ತಾರೀಕು ಭೇಟಿ ಕೊಟ್ಟಿದ್ದು. 1 ತಿಂಗಳು ಕಾದು ಆಮೇಲೆ ಭೇಟಿ ಕೊಟ್ಟಿದ್ದು ಕೇಂದ್ರ ಗೃಹ ಸಚಿವರು. 1 ತಿಂಗಳು ಕಾದು ಆಮೇಲೆ ಭೇಟಿ ಕೊಟ್ಟಿದ್ದು. ಈ ಬಾರಿ ಎಲೆಕ್ಷನ್ನ ಟೈಮ್ನಲ್ಲೂ ಕೂಡ ಮಣಿಪುರಕ್ಕೆ ಅಮಿತ್ ಶಾ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ, BJP ಪರ ಚುನಾವಣೆ ಕ್ಯಾಂಪೇನನ್ನು ಮಾಡಲಿಕ್ಕೆ. ಇದಕ್ಕೆಲ್ಲ ಟೈಮ್ ಇದೆ. ಅಮಿತ್ ಶಾಗೂ ಇದಕ್ಕೆ ಟೈಮ್ ಇದೆ, ಮೋದಿಗೂ ಇದಕ್ಕೆ ಟೈಮ್ ಇದೆ, ಪ್ರಧಾನಿಗೆ ಎಲೆಕ್ಷನ್ ಟೈಮಲ್ಲಿ ಹೋಗಲಿಕ್ಕೆ. ಬಟ್ ಮೋದಿಯವರು ಹೋಗೇ ಇಲ್ಲ ಬಿಡಿ. ಕಳೆದ 1 ವರ್ಷದಲ್ಲಿ ಹೋಗೇ ಇಲ್ಲ, ತಲೆನೂ ಹಾಕಿಲ್ಲ. ಬಹುಶಃ ಮೋದಿಯವರಿಗೆ ಮರೆತು ಬಿಟ್ಟಿದೆ ಈಶಾನ್ಯ ರಾಜ್ಯ ಮಣಿಪುರ ಎನ್ನುವಂಥದ್ದು ಭಾರತದ ಅವಿಭಾಜ್ಯ ಅಂಗ ಎನ್ನುವಂಥದ್ದು. ಬಹುಶಃ ನರೇಂದ್ರ ಮೋದಿಯವರು ಕೂಡ ಮರೆತು ಬಿಟ್ಟಿದ್ದಾರೆ. ಇಲ್ಲದಿದ್ದರೆ ಹೋಗ್ತಾ ಇದ್ರು, ಭೇಟಿ ಕೊಡ್ತಾ ಇದ್ರು ದೀರ್ಘಕಾಲ, 1 ವರ್ಷಕ್ಕೂ ಅಧಿಕ. ನೋಡಿ, ಏಪ್ರಿಲಲ್ಲಿ ಮಣಿಪುರದಲ್ಲಿ ಎಗೇನ್ ಹಿಂಸಾಚಾರ ಆಯಿತು. 2 CRPF ಯೋಧರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಯಿತು ಅಲ್ಲಿ ಮಣಿಪುರದಲ್ಲಿ. ಹೋಗಬೇಕಿತ್ತು ಪ್ರಧಾನಮಂತ್ರಿಯವರು. ಕಳೆದ 1 ವರ್ಷದಲ್ಲಿ ಹೋಗಲಿಕ್ಕೆ ಟೈಮೇ ಸಿಕ್ಕಿಲ್ವಾ ಮೋದಿಯವರಿಗೆ? ಬೇರೆ ಎಲ್ಲ ಕಡೆ ಹೋಗ್ಲಿಕ್ಕೆ ಟೈಮ್ ಸಿಗುತ್ತೆ, ರೋಡ್ ಶೋ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಈಗ 3ನೇ ಬಾರಿ ಪ್ರಧಾನಮಂತ್ರಿ ಆದ ತಕ್ಷಣ ಹೋಗಿ ವಿದೇಶವರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅದಕ್ಕೆಲ್ಲ ಟೈಮ್ ಸಿಗುತ್ತೆ. ಇದಕ್ಕೆ ಯಾಕೆ ಟೈಮ್ ಸಿಗಲ್ಲ? ಹೋದರೆ ಬಣ್ಣ ಬಯಲಾಗ್ಬಿಡುತ್ತೆ ಅಂತ. ಹೋಗದೇ ಇದ್ದರೂ ಬಣ್ಣ ಬಯಲಾಗುತ್ತೆ, ಅದು ಬೇರೆ ಪ್ರಶ್ನೆ. ಹೋದರೆ ಇನ್ನಷ್ಟು ಬಣ್ಣ ಬಯಲಾಗುತ್ತೆ ಅಂತೇಳಿ ಮಣಿಪುರದ 2 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ಗೆದ್ದಿದೆ. 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಮಣಿಪುರದಲ್ಲಿ ಇರುವಂಥದ್ದು BJP ಸರ್ಕಾರ. ಸೊ ಜನ ಬೇಸತ್ತಿದ್ದಾರೆ BJPಯ ಬಗ್ಗೆ. ಇನ್ನು ರಾಹುಲ್ ಗಾಂಧಿಯವರ 5ನೆಯ ಭೇಟಿ ಇದು ಆ್ಯಸ್ ಎ LOP. ಜುಲೈ 4ನೇ ತಾರೀಕು ಅವರು ದೆಹಲಿಯಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ಕಾರ್ಮಿಕರ ಜೊತೆಗೆ ಸಂವಾದವನ್ನು ಮಾಡಿದ್ರು. ಜುಲೈ 5ನೇ ತಾರೀಕು ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಏನು ಬಾಬಾನ ಭಕ್ತರು ಕಾಲ್ತುಳಿತಕ್ಕೆ ಸಾವನ್ನಪ್ಪಿದ್ರು, ಅವರ ಕುಟುಂಬಸ್ಥರನ್ನು ಭೇಟಿಯಾದರು ಹತ್ರಾಸ್ ಮತ್ತು ಅಲಿಗಢದಲ್ಲಿ. ನಿನ್ನೆ ಜುಲೈ 6ನೇ ತಾರೀಕು ಗುಜರಾತ್ನ ಅಹಮದಾಬಾದಿಗೆ ಭೇಟಿಯನ್ನು ಕೊಟ್ಟರು. ವೆರಿ ಇಂಪಾರ್ಟೆಂಟ್ ಭೇಟಿ ಎಗೇನ್.
ಕಾರಣ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಕೊಟ್ಟಂತಹ ಭಾಷಣವನ್ನು ಪ್ರತಿಭಟಿಸಿ ಅವರು ಹಿಂದೂ ಧರ್ಮದ ವ್ಯಾಖ್ಯಾನ ಏನಿತ್ತು, ಹಿಂಸಾಚಾರವನ್ನು ಮಾಡಲ್ಲ, ದ್ವೇಷವನ್ನು ಮಾಡಲ್ಲ, ಬಿ ಜೆ ಪಿ ಅಂದರೆ ನಾವು ಹಿಂದೂಗಳಂತ ಹೇಳ್ಕೊಂಡಂಥ ಬಿ ಜೆ ಪಿ RSS ದ್ವೇಷ, ಹಿಂಸಾಚಾರ, ಸುಳ್ಳನ್ನು ಹಬ್ಬಿಸ್ತಾ ಇದೆ ಅಂತೇಳಿ ಏನು ಟೀಕೆಯನ್ನು ಮಾಡಿದ್ರು. ಅದನ್ನು ಖಂಡಿಸಿ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಚೇರಿಯ ಮೇಲೆ ದಾಳಿ ಮಾಡಲಾಗಿತ್ತು. VHP, ಬಜರಂಗದಳ ಮತ್ತು BJPಯ ಕಾರ್ಯಕರ್ತರು. ಅದಾದ ಬಳಿಕ ನಿನ್ನೆ ಭೇಟಿಯನ್ನು ಕೊಟ್ಟು ಅಲ್ಲಿ ನೈತಿಕ ಶಕ್ತಿಯನ್ನು ತುಂಬಿದ್ದಾರೆ. ಜೊತೆಗೆ 2027ರ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ BJPಯನ್ನು ಸೋಲಿಸುವಂತಹ ಶಪಥವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ಸೊ ವೆರಿ ಇಂಪಾರ್ಟೆಂಟ್. ಹತ್ರಾಸ್ನ ಭೇಟಿಯ ಬಳಿಕ ಇವತ್ತು ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಪರಿಹಾರದ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಅಂಥೇಳಿ. ವೆರಿ ಇಂಪಾರ್ಟೆಂಟ್ ಪತ್ರ ಅದು. ಜೊತೆಗೆ ಲೋಕೋ ಪೈಲಟ್ಗಳನ್ನು ಕೂಡ ಭೇಟಿ ಮಾಡಿದರು. ಜುಲೈ 5ನೇ ತಾರೀಕು ದೆಹಲಿಯಲ್ಲಿ ಲೋಕೋ ಪೈಲಟ್ ಅಂದರೆ ರೈಲಿನ ಚಾಲಕರು, ಅವರನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಆ ಸಮಸ್ಯೆಗಳ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. 16 ಗಂಟೆ ಕೆಲಸ ಮಾಡ್ತಿದ್ದಾರೆ ಲೋಕೋ ಪೈಲಟ್ಗಳು, ಒತ್ತಡ ಜಾಸ್ತಿ ಆಗ್ತಿದೆ ಅಂತೇಳಿ. ನರೇಂದ್ರ ಮೋದಿ ಸರ್ಕಾರ 3ನೇ ಅವಧಿಗೆ ಬಂದ ಆರಂಭದಲ್ಲೇ 1 ವಾರದೊಳಗಡೆ ರೈಲು ದುರಂತ ಆಯಿತು ದೇಶದಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಆ ಲೋಕೋ ಪೈಲಟ್ಗಳ ಜೊತೆಗೆ ರಾಹುಲ್ ಗಾಂಧಿಯವರ ಚರ್ಚೆ ಏನಿತ್ತು ಅದು ಕೂಡ ವೆರಿ ಇಂಪಾರ್ಟೆಂಟ್ ಭೇಟಿ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲೇ ಸಂಸತ್ತಿನಲ್ಲಿ ಬಜೆಟ್ನ ಅಧಿವೇಶನ ಆರಂಭ ಆಗುತ್ತೆ, ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಹಿತಿಗಳನ್ನು ರಾಹುಲ್ ಗಾಂಧಿಯವರಿಗೆ ಲೋಕಸಭೆಯಲ್ಲಿ ಇಟ್ಟು ಆ ಮುಖಾಂತರ ನರೇಂದ್ರ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಹೆಚ್ಚು ಶಕ್ತಿ ಬರುತ್ತೆ. ಸೊ ಆ್ಯಸ್ ಎ LOP ತುಂಬ ಓಡಾಟವನ್ನು ಮಾಡ್ತಾ ಇದ್ದಾರೆ, ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಗುಡ್. ಶ್ಯಾಡೋ PM ಒಬ್ಬರು ಮಾಡಬೇಕಾದಂತಹ ಕೆಲಸ ಇದು, ಆ ಜವಾಬ್ದಾರಿ ಅದು, ಆ ಹೊಣೆಗಾರಿಕೆ ಅದು. ಆ ಹೊಣೆಗಾರಿಕೆಯನ್ನು ರಾಹುಲ್ ಗಾಂಧಿಯವರು ತಮಗೆ ಆ ಹೊಣೆಗಾರಿಕೆ ಸಿಕ್ಕ ಆರಂಭದಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ರಾಹುಲ್ ಗಾಂಧಿಯವರ ಮೇಲೆ ಆರಂಭದಲ್ಲಿ ಒಂದು ಟೀಕೆಗಳಿದ್ವು. ಭಾರತ ಜೋಡೋ ಯಾತ್ರೆ ಮಾಡುವವರಿಗೆ ಒಂದು ಟೀಕೆ ಇತ್ತು ರಾಹುಲ್ ಗಾಂಧಿ ಲೇಜಿ ಅಂಥೇಳಿ, ಅಂದರೆ ತುಂಬ ಸೋಂಬೇರಿಯಾಗಿ, ಅಂದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇವರು ಚುರುಕಾಗಿರ್ತಾರೆ, ಅದಾದಮೇಲೆ ಸುಮ್ಮನಾಗ್ಬಿಡ್ತಾರೆ, ಮತ್ತೆ ಎಲೆಕ್ಷನ್ ಬಂದಾಗ ಎಚ್ಚೆತ್ಕೊಳ್ತಾರೆ ಅಂಥೇಳಿ. ಆ ಶ್ಯಾಡೋದಿಂದ ಕಂಪ್ಲೀಟ್ಲಿ ಹೊರಬಂದಿದ್ದಾರೆ. ಭಾರತ ಜೋಡೋ ಯಾತ್ರೆಯನ್ನಂತೂ ಆ ಶ್ಯಾಡೋದಿಂದ ಕಂಪ್ಲೀಟ್ಲಿ ಹೊರಬಂದಿದ್ದಾರೆ. ಆ್ಯಸ್ ಎ LOP ರಾಹುಲ್ ಗಾಂಧಿಯವರ ಈ ಭೇಟಿಗಳಿದೆಯಲ್ಲ, ನೋವನ್ನು ಆಲಿಸುವಂತಹ, ಕಷ್ಟವನ್ನು ಆಲಿಸುವಂಥ ಭೇಟಿಗಳಿದೆಯಲ್ಲ, ಇದು ಕಾಂಗ್ರೆಸ್ಸಿಗೆ ಹೊಸ ಶಕ್ತಿಯನ್ನು ತುಂಬಲಿದೆ.